ಹಾಯ್ ಎಲ್ರಿಗೂ. ರಾಗಿ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಲಿ 1 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, 1 ಲೋಟ ಸಾಕು. ನಾನಿಲ್ಲಿ ಒಂದು 10ರಿಂದ 12 ರೊಟ್ಟಿ ಆಗೋಷ್ಟು ಮಾಡ್ತಾಯಿದ್ದೀನಿ. 1 ಲೋಟದಷ್ಟು ನೀರು ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಳ್ಬೇಕು, ನೀರು ಕುದಿಬೇಕು. ನೋಡಿ, ಕುದೀತಾ ಇದೆ ಅಲ್ವಾ? ಇವಾಗ ನಾವು ಹಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ಆಲ್ಮೋಸ್ಟ್ 1½ ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಕುದೀತಾ ಇರೋ ನೀರಿಗೆ ಹಾಕ್ಕೋಬೇಕು, ಮೊದಲೇ ಹಾಕ್ಕೊಬಿಡ್ಬಾರ್ದು. ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಹಾಕ್ಕೋಬೇಕು. ನೋಡಿ, 1½ ಕಪ್ ಅಷ್ಟಿದೆ ಇದು ಹಿಟ್ಟು. ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನು ಲಾಸ್ಟ್ ಟೈಮು ಅಕ್ಕಿ ರೊಟ್ಟಿ ಮಾಡುವಾಗೂ ನಿಮಗೆ ಹೇಳಿದ್ದೆ, ಸರಿ ಎಷ್ಟು ನೀಟಾಗಿ ಬರುತ್ತೋ ಅಷ್ಟು ನೀಟಾಗಿ ರೊಟ್ಟಿ ಬರುತ್ತೆ. ನಾವು ಸರಿ ಏನಾದರೂ ನೀಟಾಗಿ ಮಾಡ್ಕೊಳ್ಲಿಲ್ಲ ಅಂತಂದರೆ ರೊಟ್ಟಿ ನಮಗೆ ನೀಟಾಗಿ ಬರೋದಿಲ್ಲ. ಹರ್ಕೊಳೋದು ಅಥವಾ ಅರ್ಗತ್ರ ಇದಾಗೋದು ಆ ಥರ ಆಗುತ್ತೆ, ಒಡ್ಕೊಂಡ್ಬಿಡುತ್ತೆ ರೊಟ್ಟಿ. ಸೊ ನೋಡಿ, ಇವಾಗ ಮಳ್ತಾ ಇದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಾಗಬಾರ್ದು. ಅದು ಗಂಟಾದರೆ ರೊಟ್ಟಿ ನೀಟಾಗಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಗಂಟಾಗದೇ ಇರೋ ಥರ ನಿಧಾನವಾಗಿ ಹಿಟ್ಟೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಇದು ಕಲಿಸ್ಕೊಂಡ್ವಿ ಮುಗೀತು ಅಂತ ತೆಗೆದುಬಿಡ್ಬಾರ್ದು. ಅದು ನೀಟಾಗಿ ಸರಿ ಆಗಬೇಕು. ನಾವು ಮುಟ್ಟು ನೋಡಿದ್ರೆ ಕೈಗೆ ಅಂಟ್ಕೋಬಾರ್ದು, ತಳನೂ ಹಿಡಿಬಾರ್ದು ಪಾತ್ರೆಗೆ. ನೋಡಿ, ತಳ ಹಿಡ್ದಿಲ್ಲ ಇದು. ಆಮೇಲೆ ಕೈಗೆ ನೀರು ಹಚ್ಕೊಂಡು ಮುಟ್ಟು ನೋಡಿದ್ರೆ ನಮಗೆ ಕೈಗೆ ಅಂಟ್ಕೋಬಾರ್ದು. ಆವಾಗ ಆಲ್ಮೋಸ್ಟ್ ಸರಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಬೇಯಿಸ್ಕೊತಾ ಇರಬೇಕು. ಸಣ್ಣ ಊರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ರೊಟ್ಟಿ ಅಂತ ಬಂದರೆ ಮೊದಲು ಸರಿ ನೀಟಾಗಿ ಆಗಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಆಗಿರೋದನ್ನ ನಾನು ಬೇರೆ ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ. ಇದನ್ನು ತಕ್ಷಣ ಮುಟ್ಟಬಾರ್ದು, ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತುಂಬ ಬಿಸಿ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದಕ್ಕೆ ನಾವು ಸ್ವಲ್ಪ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಎಷ್ಟು ರೊಟ್ಟಿ ಬೇಕು ಅಂತ ಇರುತ್ತಲ್ವ ಅಷ್ಟು ಹಾಕ್ಕೊಳ್ಳೋಣ. ನಾನು ಮತ್ತೆ ಇಲ್ಲಿ 1½ ಬೌಲ್ ಅಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳುವಾಗ ನಮಗೆ ಮಧ್ಯೆ ಏನಾದರೂ ಇನ್ನೊಂದು ಸ್ವಲ್ಪ ನೀರು ಬೇಕಿತ್ತು ಅಂತ ಅನ್ಸಿದ್ರೆ ಸ್ವಲ್ಪ ಬಿಸಿ ನೀರನ್ನು ಕೈಗೆ ಹಾಕ್ಕೊಂಡು ಚಿಮಿಸ್ಕೋಬೇಕು ಅಷ್ಟೇ. ತುಂಬ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬಾರ್ದು. ಯಾಕಂದರೆ ಆಲ್ರೆಡಿ ನಾವು ಸರಿ ಮಾಡ್ಕೊಂಡಿರ್ತೀವಲ್ಲ. ನೋಡಿ, ಈ ಥರ ಚಿಮಿಸ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಹಿಟ್ಟನ್ನ ತುಂಬ ನೀಟಾಗಿ ಕಲಿಸ್ಕೋಬೇಕು, ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಮೃದುವಾಗಿ ಕಲಿಸ್ಕೋಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನೀಟಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ತುಂಬ ನೀಟಾಗಿ ನಾದ್ಕೋಬೇಕು. ನೋಡಿ, ಇಲ್ಲಿ ನಾನು ಹೆಂಗೆ ನಾದ್ಕೊತಾ ಇದ್ದೀನಿ ಅಂತ. ಸೊ ಈ ಥರ ನಾದ್ಕೊಂಡ್ರೆ ಹಿಟ್ಟು ರೆಡಿ ಆಗತ್ತೆ. ನೋಡಿ, ಆಲ್ಮೋಸ್ಟ್ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಹಿಟ್ಟು ರೆಡಿ ಆಗಿದೆ ಇವಾಗ. ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಚಪಾತಿ ಕಲಿಸ್ಕೊಂಡಂಗೆ ತುಂಬ ಮೆತ್ತಗೆ ಕಲಿಸ್ಕೊಂಡ್ಬಿಡ್ಬಾರ್ದು. ಸೊ ನೋಡ್ತಾ ಇದ್ದೀರಾ ಅಲ್ಲ, ಈ ಲೆವೆಲಿಗೆ ಕಲಿಸ್ಕೋಬೇಕು. ಬನ್ನಿ ಇವಾಗ ರೊಟ್ಟಿ ಉದ್ದೋಣ. ರೊಟ್ಟಿ ಉದ್ಕೋಬೇಕಾದ್ರೂ ಅಷ್ಟೇ, ತುಂಬ ಒತ್ತಿ ಉದ್ದಬಾರ್ದು ನಾವು. ನೋಡಿ, ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹರಿಗೆಲ್ಲ ಕೂಡಿಸ್ಕೋಬೇಕು. ನೋಡಿ, ನಾನು ಯಾವ ಥರ ಕೂಡಿಸ್ಕೋತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ಆ ಥರ ನೀಟಾಗಿ ಹರಿಗೆಲ್ಲ ಕೂಡಿಸ್ಕೋಬೇಕು. ಹರ್ಗೆ ಕೂಡಿಸ್ಕೊಂಡ್ಮೇಲೆ ಉದ್ದಬೇಕು. ಯಾಕಂದರೆ ಹರಿಗು ಒಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹರ್ಗೆ ಕೂಡಿಸ್ಕೊಳೋದು. ನೋಡಿ, ತುಂಬ ತೆಳುವಾಗಿ ಬರುತ್ತೆ. ಯಾಕಂದರೆ ಸರಿ ಅಷ್ಟು ನೀಟಾಗಿ ಆಗಿರಬೇಕು. ಸರಿ ನೀಟಾಗಿ ಆಗಿದ್ರೆ ರೊಟ್ಟಿ ತುಂಬ ತೆಳುವಾಗಿ ಹಗಲವಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮೆತ್ತಗೆ ಉದ್ಕೋಬೇಕು. ಮತ್ತು ಸೈಡಲ್ಲಿ ಜಾಸ್ತಿ ಉದ್ದಬೇಕು, ಮಧ್ಯದಲ್ಲಿ ಉದ್ದಬಾರ್ದು ನಾವು. ಮಧ್ಯದಲ್ಲೇ ಉದ್ದಿದ್ರೆ ಏನಾಗುತ್ತೆ, ಸುತ್ತೆಲ್ಲ ದಪ್ಪ ಆಗಿಬಿಡುತ್ತೆ ರೊಟ್ಟಿ, ಮಧ್ಯದಲ್ಲಿ ತೆಳುವಾಗಿ ಬರುತ್ತೆ. ಸೊ ಆವಾಗ ಅದು ನೀಟಾಗಿ ಬೇಯೋದಿಲ್ಲ. ನೋಡಿ, ತುಂಬ ನೀಟಾಗಿ ಎಷ್ಟು ತೆಳುವಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ರೊಟ್ಟಿ. ಸೊ ರೊಟ್ಟಿನ ಯಾವುದೇ ಕಾರಣಕ್ಕೂ ನಾವು ಒಂದು ಸೈಡ್ ಉದ್ದುತ್ತಾ ಇರಬೇಕು, ಇನ್ನೊಂದು ಸೈಡಲ್ಲಿ ಬೇಯಿಸ್ಕೊಳ್ತಾ ಇರಬೇಕು. ಅದನ್ನು ಹಾಗೆ ಬಿಟ್ಟು ಬಿಡಬಾರ್ದು ಹಿಟ್ಟನ್ನ ಭಾಳ ಹೊತ್ತು. ಹಿಟ್ಟಕ್ಕೆ ಕಲಿಸ್ಕೊಂಡ್ಬಿಟ್ವಿ ಅಂತಂದರೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಸೊ ಯಾಕಂದರೆ ಅದು ತುಂಬ ನೆಂತ್ಕೊಂಡ್ರೆ ಮತ್ತೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಮತ್ತೆ ಹಿಟ್ಟಾಕಿ ಮತ್ತೆ ಕಾಯಿಸ್ಕೋಬೇಕಾಗತ್ತೆ. ನೋಡಿ, ಹಂಚು ಕಾದಿದೆ ಇವಾಗ ರೊಟ್ಟಿ ಹಾಕ್ತಾಯಿದ್ದೀನಿ ನಾನು. ರೊಟ್ಟಿನ ಯಾವತ್ತೂ ಎಣ್ಣೆಯಲ್ಲಿ ಬೇಯಿಸ್ಕೋಬಾರ್ದು. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ. ಹಾಗೆ ಒಂದು ಕಾಟನ್ ಬಟ್ಟೆ
ತಗೊಂಡಿದ್ದೀನಿ. ನೋಡಿ ಇಲ್ಲಿ ವೈಟ್ ಕಲರ್ ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಸೊ ಇದನ್ನ ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ರೊಟ್ಟಿ ಹಾಕಿದ ತಕ್ಷಣ ಹಚ್ಬಾರ್ದು. ನೋಡಿ ರೊಟ್ಟಿ ಉಪ್ಕೋತಾ ಇರುತ್ತಲ್ವಾ, ಗುಳ್ಳೆ ಗುಳ್ಳೆ ತರ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಉಪ್ಕೊಂತಿರೋದು. ಆ ಟೈಮಲ್ಲಿ ನಾವು ಹಚ್ಬೇಕು. ತುಂಬಾ ಜಾಸ್ತಿನೂ ಹಚ್ಬಿಡ್ಬಾರ್ದು, ರೊಟ್ಟಿ ಎಲ್ಲ ನೆಂದ್ಕೊಳೋ ತರ. ಸ್ವಲ್ಪನೇ ಟ್ಯಾಪ್ ಮಾಡಬೇಕು. ನೋಡಿ, ಟ್ಯಾಪ್ ಮಾಡಿದ ತಕ್ಷಣನೂ ತಿರುವಾಕ್ಬಾರ್ದು. ಆ ವಾಟರ್ ಡ್ರೈ ಆಗಿರ್ಬೇಕು. ನೋಡಿ ಇಲ್ಲಿ ವಾಟರ್ ಡ್ರೈ ಆಗ್ತಾ ಇದೆ. ಸೊ ಈ ಸಮಯದಲ್ಲಿ ನಾನು ಅದನ್ನ ತಿರುವಾಕ್ತೀನಿ. ನೋಡಿ ಈಗ, ಸೊ ಈಗ ಟರ್ನ್ ಮಾಡೋಣ. ನೋಡಿ ಈಗ ರೊಟ್ಟಿ ರೆಡಿ ಆಗಿದೆ. ಸೊ ಇನ್ನೊಂದ್ಸರಿ ರೊಟ್ಟಿ ಉದ್ದಿ ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ. ರೊಟ್ಟಿನ ಒಂದ್ ಸೈಡ್ ಉತ್ಕೊಂಡು ಒಂದ್ ಸೈಡ್ ಬೇಯಿಸ್ಕೊಳ್ತಾ ಇರ್ಬೇಕು. ಎರಡೂ ಕೆಲ್ಸನೂ ಒಂದೇ ಸರಿ ಮಾಡ್ತಾ ಇರ್ಬೇಕು ನಾವು. ನೋಡಿ ಇನ್ನೊಂದ್ಸರಿ ಉದ್ದೋದ್ ತೋರಿಸ್ತೀನಿ ನಿಮಗೆ. ನೋಡಿ, ಹರ್ಗನ್ನ ನೀಟಾಗಿ ಕೂಡಿಸ್ಕೊಂಡು ಆಮೇಲೆ ಉದ್ದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಉತ್ಕೋಬೋದು. ನೋಡಿ ಸೈಡಲ್ಲಿ ಉತ್ಕೋಬೇಕು. ಮಿಡಲಲ್ಲಿ ತುಂಬ ಒತ್ತಿ ಉದ್ಬಿಟ್ರೆ ಏನಾಗುತ್ತೆ, ದಪ್ಪ ಆಗೋಗುತ್ತೆ ರೊಟ್ಟಿ ಸುತ್ತ ಎಲ್ಲ. ನೋಡಿ ಈ ಥರ ನಿಧಾನವಾಗಿ ಟರ್ನ್ ಮಾಡ್ಕೊತಾ ಎಷ್ಟು ನೀಟಾಗಿ ಟರ್ನ್ ಆಗ್ತಿದೆ ನೋಡಿರೋದು ರೊಟ್ಟಿ. ನೋಡಿ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಇಷ್ಟು ನೀಟಾಗಿ ಟರ್ನ್ ಆಗ್ತಿಲ್ಲ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಟ್ರೈ ಮಾಡಿ. ನೋಡಿ ಬಂದಿದೆ, ಇವಾಗ ರೊಟ್ಟಿ ಆಗಿದೆ, ರೆಡಿ ಆಗಿದೆ. ಬನ್ನಿ ಬೇಯಿಸ್ಕೊಳ್ಳೋಣ. ನೋಡಿ ಗುಳ್ಳೆ ಗುಳ್ಳೆ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನೀರು ಹಚ್ಬೇಕು. ನೋಡಿ ನೀರು ಹಚ್ಕೊಳ್ತಾ ಇದ್ದೀನಿ. ಸೊ ನೀರು ಹಚ್ಚಿದ ತಕ್ಷಣ ಟರ್ನ್ ಮಾಡಬಾರ್ದು ಹೇಳಿದ್ನಲ್ವಾ. ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಿ, ಅದನ್ನು ಬಿಟ್ಟು ಟರ್ನ್ ಮಾಡಿ ಸ್ವಲ್ಪ ಕೈಯಲ್ಲೇ ತಿರುಗಿಸ್ತಾ ಇರಬೇಕು ರೊಟ್ಟಿನ. ಯಾಕಂದರೆ ಎಲ್ಲ ಕಡೆ ಬೇಯಬೇಕಲ್ವಾ ಅದು, ಇಲ್ಲಾಂದ್ರೆ ಏನಾಗುತ್ತೆ ಮಧ್ಯ ಅಷ್ಟೇ ಬೆಂದ್ಬಿಡುತ್ತೆ, ಸುತ್ತ ಬೇಯೋದಿಲ್ಲ, ಆ ಥರ ಆಗೋಗುತ್ತೆ. ಸೊ ಹಂಗಾಗಿ ಟರ್ನ್ ಮಾಡಿಕೊಂಡು ನಿಧಾನವಾಗಿ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ರೊಟ್ಟಿ ಆ್ಯಕ್ಚುಲಿ ಈ ಶುಗರ್ ಇರೋರಿಗೆ ಅವರಿಗೆಲ್ಲ ತುಂಬ ಒಳ್ಳೇದು. ಆ್ಯಕ್ಚುಲಿ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೇದು ರೊಟ್ಟಿ. ಯಾವಾಗಲೂ ಮುದ್ದೆ ಅಂದರೆ ಬೇಜಾರಲ್ವಾ. ಸೊ ಅವಾಗವಾಗ ನಾವು ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.